ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಅಕ್ಕ ಮಹಾದೇವಿಯನ್ನ ಪರಿಚಯಿಸಿಕೊಂಡಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಒಬ್ಬ ರಂಗಭೂಮಿ ಕಲಾವಿದರನ್ನು ಪರಿಚಯಿಸಿಕೊಡುವಂತಹ ಪ್ರಯತ್ನ. ನಾಟಕಕಾರರು, ರಂಗಭೂಮಿ ಕಲಾವಿದರು ಬಸಪ್ಪ ಶಾಸ್ತ್ರಿಯವರನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ಪರಿಚಯ ಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಬಸಪ್ಪ ಶಾಸ್ತ್ರಿಯವರು 1842ರಲ್ಲಿ ಮೇ 2ರಂದು ಮೈಸೂರಿನ ರಾಮನಗರ ಬಳಿ ಇರುವಂತಹ ಮೈಸೂರಿನ ಬಳಿ ಇರತಕ್ಕಂತಹ ರಾಮನಗರ ಎಂಬ ಒಂದು ಜಿಲ್ಲೆಯಲ್ಲಿ ಜನ್ಮವನ್ನು ತಾಳ್ತಾರೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ನರಸಂಗ್ರ ಅನ್ನುವಂತಹ ಗ್ರಾಮದಲ್ಲಿ ಇವರು ಜನ್ಮ ತಾಳ್ತಾರೆ. ಇವರು ಪ್ರಮುಖವಾಗಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪ್ರವೀಣರಾಗಿದ್ದರು, ಅಂದರೆ ಆ ಭಾಷೆ ಬಲ್ಲವರಾಗಿದ್ದರು. ವಿಶೇಷವಾಗಿ ನಾಟಕಕಾರರು, ಕವಿ ಹಾಗೂ ರಂಗಭೂಮಿ ಕಲಾವಿದರಾಗಿ ನಮ್ಮ ಮುಂದೆ ನಿಲ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನಾಟಕ ಕ್ಷೇತ್ರದಲ್ಲಿ ಇವರದೇ ಆದಂತಹ ಛಾಪನ್ನು ಮೂಡಿಸ್ತಕ್ಕಂಥದ್ದು, ಹೊಸ ಹೊಸ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಪ್ರಯತ್ನವನ್ನು ನಮ್ಮ ಬಸಪ್ಪ ಶಾಸ್ತ್ರಿಗಳು ಮಾಡಿದ್ದಾರೆ. ಬಸವಪ್ಪ ಶಾಸ್ತ್ರಿಗಳು ವಿಶೇಷವಾಗಿ ಹಲವಾರು ಸಂಸ್ಕೃತ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವುದನ್ನು ನಾವಿಲ್ಲಿ ಗಮನಿಸ್ತೇವೆ. ಆದ್ದರಿಂದ ಇವರು ಅನುವಾದಕರು ಕೂಡ ಆಗಿದ್ರು ಅಂತಕ್ಕಂತಹ ವಿಷಯ ನಮಗೆ ತಿಳಿಯುತ್ತೆ. ಸಂಸ್ಕೃತ ಭಾಷೆಯಲ್ಲಿದ್ದಂತಹ ಶಾಕುಂತಲ ಅಂತಕ್ಕಂತಹ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದರಿಂದಾಗಿ ಅಭಿನವ ಶಾಕುಂತಲ ಅಂತಕ್ಕಂತಹ ಒಂದು ಬಿರುದುಗೂ ಕೂಡ ಪಾತ್ರರಾಗಿದ್ದಾರೆ. ಅಭಿನವ ಕಾಳಿದಾಸ ಅಥವಾ ಅಭಿನವ ಶಾಕುಂತಲ ಅಂತಕ್ಕಂತಹ ಒಂದು ಬಿರುದಿಗೆ ಇವರು ಪಾತ್ರರಾಗಿದ್ದಾರೆ. ಇವರು ವಿಶೇಷವಾಗಿ ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರ ಆಸ್ಥಾನದ ಕವಿಯಾಗಿದ್ದರು. ಅಷ್ಟೇ ಅಲ್ಲದೆ ಸಾಕಷ್ಟು ಕೃತಿಗಳನ್ನು ಕೂಡ ಇವರು ರಚನೆ ಮಾಡಿರುವುದನ್ನು ನಾವು ಗಮನಿಸ್ತೇವೆ. ಅವರ ಪ್ರಮುಖ ಕೃತಿಗಳಲ್ಲಿ ಕೃಷ್ಣಾಭ್ಯುದಯ ಹಾಗೆ ಸಾವಿತ್ರಿ ಚರಿತ್ರೆಯನ್ನು ಇಲ್ಲಿ ನಾವು ಪ್ರಮುಖ ಕೃತಿಗಳಾಗಿ ಗುರುತಿಸಬಹುದು. ಬಸವಪ್ಪ ಶಾಸ್ತ್ರಿಗಳು 1891ರಲ್ಲಿ
ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋಗುತ್ತಾರೆ. ಇವರ ಪ್ರಮುಖ ಕೊಡುಗೆಗಳನ್ನು ನೋಡುವುದಾದರೆ ಇವರು ಪ್ರಮುಖವಾಗಿ ಕಾವ್ಯ ಕ್ಷೇತ್ರಕ್ಕೆ ಕೃಷ್ಣರಾಜ ಅಭ್ಯುದಯ ಅಂತಕ್ಕಂತಹ ಕೃತಿಯನ್ನು ನೀಡಿದ್ದಾರೆ. ಈ ಕೃತಿಯಲ್ಲಿ ಆಗಿನ ಮಹಾರಾಜರ ಕಾಲದಲ್ಲಿ ಇದ್ದಂತಹ ಜೀವನವನ್ನು ಈ ಕೃತಿಯಲ್ಲಿ ವಿಶೇಷವಾಗಿ ಚಿತ್ರಿಸಿರುವುದನ್ನು ನಾವು ಗಮನಿಸುತ್ತೇವೆ. ಮತ್ತೊಂದು ಕೃತಿ ಸಾವಿತ್ರಿ ಚರಿತ್ರೆ. ಇದು ಪೌರಾಣಿಕ ಒಂದು ನಾಟಕ ಅಥವಾ ಪೌರಾಣಿಕ ಕಥೆಯ ವಸ್ತುವನ್ನು ಹೊಂದಿರತಕ್ಕಂತಹ ಒಂದು ಕೃತಿಯಾಗಿರುವುದನ್ನು ನಾವು ಗಮನಿಸಬಹುದು. ಕೇಳುಗರೆ, ನೀವು ಕೂಡ ಈ ಎರಡು ಕೃತಿಗಳನ್ನು ಸಿಕ್ಕಲ್ಲಿ ಓದಬಹುದು. ಈ ಕೃತಿಯಲ್ಲೂ ಕೂಡ ಸಾಕಷ್ಟು ವಿಷಯಗಳು ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ವಿಶೇಷವಾಗಿ ಮಹಾರಾಜರ ಕಾಲದಲ್ಲಿ ಇದ್ದಂತಹ ಜೀವನ ಈ ಶೈಲಿಗಳನ್ನು ಅವರ ಮೊದಲ ಕೃತಿಯಲ್ಲಿ ವಿವರಿಸಲಾಗಿದೆ. ಇನ್ನು ಎರಡನೇ ಕೃತಿಯಲ್ಲಿ ಪೌರಾಣಿಕ ನಾಟಕದ ಒಂದು ಜನಕನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಇನ್ನೂ ಕೆಲವು ನಾಟಕಗಳೆಂದರೆ ವಿಕ್ರಮಾವಳಿ, ರತ್ನ ಊರ್ವಶೀಯ, ಉತ್ತರ ರಾಮಚರಿತ ಮತ್ತು ಚಂಡಕೌಶಿಕ. ಈ ನಾಟಕಗಳನ್ನು ಕೂಡ ಅವರು ಕನ್ನಡಕ್ಕೆ ಅನುವಾದಿಸಿರುವುದನ್ನು ನಾವೆಲ್ಲ ಗಮನಿಸ್ತೇವೆ. ವಿಶೇಷವಾಗಿ ಚಂಡಕೌಶಿಕ ಅಂತಕ್ಕಂತಹ ನಾಟಕವನ್ನು ಅವರು ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗಲಿಲ್ಲ. ನಂತರದಲ್ಲಿ ಈ ನಾಟಕವನ್ನು ಅಳಸಿಂಗರಾಯರು ಪೂರ್ಣಗೊಳಿಸಿದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಇದರಿಂದಾಗಿ ರಂಗಭೂಮಿ ಕ್ಷೇತ್ರ ಬೆಳೆಯೋದಕ್ಕೆ ಸಾಧ್ಯವಾಯಿತು. ಅಷ್ಟೇ ಅಲ್ಲದೆ ಇವರು ಕೇವಲ ನಾಟಕ, ಕಾವ್ಯ ಇಷ್ಟೇ ಅಲ್ಲದೆ ಸಂಗೀತ ಕ್ಷೇತ್ರಕ್ಕೂ ಕೂಡ ಕೊಡುಗೆಯನ್ನು ನೀಡಿದ್ದಾರೆ. ಇತರೆ ಕ್ಷೇತ್ರಗಳಿಗೂ ಕೂಡ ಕೊಡುಗೆಯನ್ನು ನೀಡಿರೋದನ್ನು ನಾವು ಗಮನಿಸ್ತೇವೆ. ಅವರೇ ರಚಿಸಿದಂತಹ ಕಾಯೋ ಶ್ರೀ ಗೌರಿ ಅಂತಕ್ಕಂತಹ ಗೀತೆಯನ್ನು ಮೈಸೂರಿನ ಆಸ್ಥಾನ ಗೀತೆಯನ್ನಾಗಿ ಬಳಸ್ತಕ್ಕಂಥದ್ದನ್ನು ನಾವು ಆವಾಗಿನ ಕಾಲದಲ್ಲಿ ಗಮನಿಸಬಹುದಾಗಿತ್ತು. ಸ್ನೇಹಿತರೆ, ಇವಾಗಲೂ ಕೂಡ ಎಲ್ಲೆಲ್ಲೂ ಕೂಡ ಈ ಗೀತೆ ಕೇಳಿಸ್ತಾ ಇರುತ್ತೆ. ಕಾಯೋ ಶ್ರೀ ಗೌರಿ ಅಂತಕ್ಕಂತಹ ಗೀತೆ ಎಲ್ಲೆಡೆ ಕೂಡ ಮೈಸೂರಿನಲ್ಲಿ ಎಲ್ಲೇ ಹೋದರೂ ಕೂಡ ಈ ಒಂದು ಹಾಡು ಕೇಳಿಬರುತ್ತೆ. ಇದು ಕೂಡ ಇವರ ರಚನೆ ಅಂತಕ್ಕಂಥದ್ದು ಮತ್ತೊಂದು ಅಚ್ಚರಿಯ ವಿಷಯ. ಇವರು ನೀಡಿದಂತಹ ಈ ಸಾಹಿತ್ಯ ಎಲ್ಲ ಯುವ ಪೀಳಿಗೆಗೂ ಕೂಡ ಮಾದರಿಯಾಗುತ್ತೆ, ಮಾರ್ಗದರ್ಶನವಾಗುತ್ತೆ. ಹಾಗಾಗಿ ಸಾಹಿತ್ಯ ಲೋಕ ಅನ್ನುವಂಥದ್ದು ಬೆಳೀಬೇಕು ಅಂದರೆ ಇಂತಹ ಮಹಾನ್ ಕವಿಗಳ, ನಾಟಕಕಾರರ, ರಂಗಭೂಮಿ ಕಲಾವಿದರ ಬಗ್ಗೆ ನಾವು ತಿಳ್ಕೊಂಡಿರೋದು ಬಹಳ ಅವಶ್ಯಕ ಅನಿಸುತ್ತೆ. ಇವರ ಬಾಲ್ಯದ ಬಗ್ಗೆ ಸ್ವಲ್ಪ ತಿಳಿಯೋದಾದರೆ ಇವರ ತಂದೆಯ ಹೆಸರು ಮಹಾದೇವ ಶಾಸ್ತ್ರಿಗಳು ಹಾಗೂ ತಾಯಿಯ ಹೆಸರು ಬಸವಾಂಬಿಕೆ. ಇವರ ತಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಪುರೋಹಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದದ್ದನ್ನು ನಾವು ಗಮನಿಸ್ತೇವೆ. ಬಸವಪ್ಪ ಶಾಸ್ತ್ರಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಳ್ತಾರೆ. ನಂತರದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ ಆಸ್ಥಾನದಲ್ಲಿಯೇ ಆಶ್ರಯವನ್ನು ಕೊಟ್ಟು ನಿಮ್ಮ ಬಸವಪ್ಪ ಶಾಸ್ತ್ರಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಬಸವಪ್ಪ ಶಾಸ್ತ್ರಿಗಳು ತಮ್ಮ 18ನೇ ವಯಸ್ಸಿನಲ್ಲಿಯೇ ಕೃಷ್ಣರಾಜ ಅಭ್ಯುದಯ ಅಂತಕ್ಕಂತಹ ಕೃತಿಯನ್ನು ರಚನೆ ಮಾಡ್ತಾರೆ. ಈ ಕೃತಿಯನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ ಸ್ನೇಹಿತರೆ, ಚಿಕ್ಕ ವಯಸ್ಸಿನಲ್ಲಿಯೂ ಸಾಹಿತ್ಯ ಮೂಡುತ್ತೆ ಅಂದರೆ ನೀವೇ ಒಂದು ಸಲ ಯೋಚನೆ ಮಾಡಿ, ನಾವು ಯಾಕೆ ಆಗಬಾರ್ದು, ನಾವು ಯಾಕೆ ಪ್ರಯತ್ನಿಸಬಾರ್ದು ಅಂತಕ್ಕಂತಹ ಛಲ ಪ್ರತಿಯೊಬ್ಬರಲ್ಲಿ ಕೂಡ ಮೂಡಬೇಕಾಗತ್ತೆ. ಇವತ್ತು 18ನೇ ವಯಸ್ಸು ಅಂದರೆ ಏನೋ ಒಂದು ರೀತಿ ಚೆಲ್ಲಾಟದ ಒಂದು ವಯಸ್ಸು. ಆದರೂ ಕೂಡ ಆ ವಯಸ್ಸಿನಲ್ಲಿಯೇ ಕೃತಿಯನ್ನು ಬರೆದದ್ದು
ಅಚ್ಚರಿಯ ಸಂಗತಿ ಅನಿಸುತ್ತೆ. ಇಂತಹ ಅಚ್ಚರಿಯ ವಿಷಯಗಳು ನಮಗೆ ತಿಳಿಯೋದೇ ಇಲ್ಲ. ಇವರ ಶಾಕುಂತಲಾ ನಾಟಕ ಏನಿದೆ, ಇದರ ಅನುವಾದಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ವಿದ್ವಾಂಸರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇವರು ಈ ನಾಟಕದಲ್ಲಿ ಬಳಸಿರ್ತಕ್ಕಂತಹ ಕಂದ ಪದ್ಯಗಳು ಎಲ್ಲ ಓದುಗರನ್ನು ಮನಮುಟ್ಟುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಕಂದ ಪದ್ಯಗಳು ಓದುಗರ ಮನಸ್ಸೆಳೆದಿರುವುದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಅವರು ಪ್ರಮುಖವಾಗಿ ಈ ನಾಟಕದ ಆರಂಭದಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡು ಮೊದಲನೇದಾಗಿ ಸೂತ್ರಧಾರರನ್ನು ಪರಿಚಯಿಸುವುದರ ಮೂಲಕ ಇವರು ಪ್ರಮುಖವಾಗಿ ಸೂತ್ರಧಾರರನ್ನೇ ಒಂದು ಪ್ರಮುಖ ಪಾತ್ರಧಾರಿಯನ್ನಾಗಿ ನಾಟಕದ ಆರಂಭದಲ್ಲಿ ತರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತೇವೆ. ಇವರು ಸಂಸ್ಕೃತದ ಆಚೆಯೂ ಕೂಡ ತೆರಳಿದ್ದಾರೆ. ಅದರಲ್ಲಿ ದಮಯಂತ್ರಿ ಚರಿತ್ರೆ ಇದನ್ನೂ ಕೂಡ ಅವರು ಕನ್ನಡಕ್ಕೆ ಅನುವಾದಿಸಿರುವುದನ್ನು ನಾವು ಗಮನಿಸಿದ್ದೇವೆ. ಅನುವಾದ ಕ್ಷೇತ್ರದಲ್ಲಿ ಅವರದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನು ತಂದುಕೊಟ್ಟಂತಹ ಕವಿ, ಸಾಹಿತಿ ಹಾಗೆ ನಾಟಕಕಾರರಾಗಿ, ರಂಗಭೂಮಿ ಕಲಾವಿದರಾಗಿ ಇವರು ಗುರುತಿಸ್ಕೊಳ್ತಾರೆ. ಇವರ ಮತ್ತೊಂದು ವಿಶೇಷ ಅಂದರೆ ಆಂಗ್ಲ ಭಾಷೆಯ ಶೇಕ್ಸ್ಪಿಯರ್ನ ಒಥೆಲೋ ಅಂತಕ್ಕಂತಹ ನಾಟಕವನ್ನು ಶೂರ ಸೇನ ಚರಿತ್ರೆ ಅಂತಕ್ಕಂತಹ ಹೆಸರಿನಿಂದ ರೂಪಾಂತರಿಸಿರುವುದನ್ನು ನಾವಿಲ್ಲಿ ಗಮನಿಸ್ತೇವೆ. ನೀವೆಲ್ಲರೂ ಕೂಡ ಒಥೆಲೋ ನಾಟಕವನ್ನು ಕೂಡ ಓದಿರ್ತೀರಿ. ಡಿಗ್ರಿನಲ್ಲೂ ಕೂಡ ನಿಮಗಿದೆ, ಸಿಲೆಬಸ್ ಆಗಿ ಇಟ್ಟಿದ್ದಾರೆ. ಅಂದರೆ ಒಥೆಲೋ ಅಂತಕ್ಕಂತಹ ಒಂದು ನಾಟಕವನ್ನು ನೀವೆಲ್ಲೂ ಕೂಡ ಗಮನಿಸ್ಬೋದು. ಒಥೆಲೋ ನಾಟಕ, ಆ ನಾಟಕವನ್ನು ಕನ್ನಡದಲ್ಲಿ ಬಸವಪ್ಪ ಶಾಸ್ತ್ರಿಗಳು ಅನುವಾದ ಮಾಡಿ ಒಬ್ಬರ ಇಂಗ್ಲಿಷ್ ಪ್ರಾಧ್ಯಾಪಕರ ಒಬ್ಬರ ನೆರವನ್ನು ತಗೊಂಡು ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇವರು ತಮ್ಮ 48ನೇ ವಯಸ್ಸಿನಲ್ಲಿ ಒಂದು ಅಪಘಾತಕ್ಕೆ ತುತ್ತಾಗಿ ನಮ್ಮೆಲ್ಲರನ್ನ ಅಗಲಿ ಹೋಗ್ತಾರೆ. ಇವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದರ ಜೊತೆಗೆ ಇವರ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಇದಾಗಿತ್ತು. ಸ್ನೇಹಿತರೆ, ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.